ರೋಪ್ಸಲ ಅಧೋಮುಖ ಶ್ವಾನಾಸನ. ಕೈಗಳು ಸ್ಟ್ರೆಚ್ ಮಾಡ್ಕೊಳ್ಳಿ, ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ತಲೆ ಒಳಕ್ಕೆ, ಕಾಲುಗಳು, ಬೆನ್ನಿನ ಭಾಗ, ರಿಬ್ಸ್ ಭಾಗ, ಕೈಗಳು ಸ್ಟ್ರೆಚ್ ಆಗ್ತಾ ಇರಲಿ. ಈಗ ಅಲ್ಲೇ ಕೈ ಬೆರಳನ್ನು ಲಾಕ್ ಮಾಡ್ಕೊಳ್ಳಿ. ಒಂದು ಸಲ ಕೈ ಸ್ಟ್ರೆಚ್ ಮಾಡಿ. ಹಾಗೆ ಮೊದಲು ಕೈನ ಕಿರು ಬೆರಳು ನೆಲಕ್ಕೆ ತಾಗಿಸ್ಬಿಟ್ಟು ಕೈ ಬೆರಳನ್ನು ನೇರ ಮಾಡ್ಕೊಳ್ಳಿ. ಆವಾಗಲೇ ಹಸ್ತ ಒತ್ತಿದ್ರಲ್ಲ, ಈಗ ಕೈನ ಕಿರು ಬೆರಳನ್ನು ಒತ್ತಿ. ಆಗ ರಿಬ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಕಾಲು ಸ್ಟ್ರೈಟ್ ಇರಲಿ. ಲಿಟ್ಲು ಫಿಂಗರ್ ನೆಲಕ್ಕೆ, ಮೇಲಕ್ಕೆ, ಹೆಬ್ಬೆರಳು ಮೇಲಕ್ಕೆ. ಈಗಲ್ಲೇ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಎಲ್ಲರೂ ಕೈ ಬೆರಳು ಲಾಕ್ ಮಾಡಿ. ಒಳಗೆ ತೊಗೋಬೇಡಿ. ಮೊಣ ಕೈಗಳು ಸ್ವಲ್ಪ ನೆಲ ಬಿಟ್ಟು 1 ಇಂಚ್ ಮೇಲಕ್ಕಿರಲಿ. ಆಗ ನಿಮಗೆ ಚೆನ್ನಾಗಿ ರಿಬ್ಸ್ ಭಾಗ ಮತ್ತು ಆರಂಪಿಟ್ ಭಾಗ ಸ್ಟ್ರೆಚ್ ಆಗುತ್ತೆ. ತುಂಬ ಕೈ ಒಳಗೆ ತೊಗೋಬೇಡಿ. ತಲೆ ಒಳಕ್ಕಿರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಇರಿ. ಮಂಡಿ ಹಿಂಭಾಗ, ತೊಡೆ ಭಾಗ, ರಿಬ್ಸ್ ಭಾಗ, ಬೆನ್ನಿನ ಕೆಳಗಡೆ ಭಾಗ ಪೂರ್ತಿ ಎಳಿತಾ ಇರುತ್ತೆ. ಈಸಿ ಆಗುತ್ತೆ. ಮೊಣ ಕೈಗಳನ್ನು ಸ್ವಲ್ಪ ಇಳಿಸಿ. ತುಂಬ ಲಿಫ್ಟ್ ಮಾಡಬೇಡಿ. ನಿಧಾನ ಮೇಲಕ್ಕೆ ಬನ್ನಿ. ನಿಧಾನ ವಾಪಸ್ ಬನ್ನಿ. ಈಗ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಮಾಡಿದ್ರೆ ನೆಕ್ಸ್ಟು ಆಸನಗಳು ಮಾಡುವಾಗ ಈಸಿ ಆಗುತ್ತೆ. ಭುಜಂಗಾಸನ. ನೆಲ ಥಂಡಿ ಇದೆ, ಬೇಕಾದರೆ ಮ್ಯಾಟ್ಗಳು ಹಾಕ್ಕೊಳ್ಳಿ, ಇಲ್ಲಾಂದರೆ ಬ್ಲ್ಯಾಂಕೆಟ್ ಹಾಕ್ಕೊಳ್ಳಿ. ಬ್ಲ್ಯಾಂಕೆಟ್ ತೊಗೊಳ್ಳಿ, ಮ್ಯಾಟ್ ತೊಗೊಳ್ಳಿ, ಅಥವಾ ಹಾಗೆ ಬೇಕಾದರೂ ಮಾಡಿ. ಭುಜಂಗಾಸನ. ಈಗ ಹಸ್ತಗಳನ್ನು ನೆಲಕ್ಕಿಡಿ. ಮೊಣ ಕೈನೂ ನೆಲಕ್ಕೆ ಒತ್ತಿಬಿಟ್ಟು ಮಾಡೋಣ. ಮಾಡಿ. ಮೊಣ ಕೈಗಳನ್ನು ನೆಲಕ್ಕೆ ತಾಗಿಸಿ. ಹಸ್ತಗಳ ಬೆರಳೆಲ್ಲ ಬಿಡಿಸಿ ಚೆನ್ನಾಗಿ. ನಿಧಾನ ಮೇಲಕ್ಕೆ ಬನ್ನಿ. ಮೊಣ ಕೈ ಒತ್ತಿಬಿಟ್ಟು ಮೇಲಕ್ಕೆ ಬನ್ನಿ. ಕೈ ಸ್ವಲ್ಪ ಹಿಂದಕ್ಕೆ ಆದಿತ್ಯ, ಇನ್ನು ಕೈ ಮಾತ್ರ ಹಾಗೆ ಲಿಫ್ಟ್ ಮಾಡಿ. ಅಪ್ಪರ್ ಬಾಡಿ ಕಂಪ್ಲೀಟ್ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದಾಗ ನಿಮಗೆ ಕುತ್ತಿಗೆ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ. ಇದು ಫಸ್ಟ್ ಸ್ಟೆಪ್. ಮೊಣ ಕೈ ಒತ್ತಿ ಮಾಡಿದಾಗ ಇದೇ ಥರನೇ ನೆಕ್ಸ್ಟ್ ಸ್ಟೆಪ್ಪು ಮಾಡಬೇಕು. ಅಂದರೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಭುಜಗಳು ಲಿಫ್ಟ್ ಆಗಬಾರ್ದು. ಇವಾಗ ಹೇಗೆ ಸ್ಟ್ರೆಚ್ ಆಗಿದೆ ಕುತ್ತಿಗೆ ಭಾಗ, ಅದೇ ರೀತಿ ನೆಕ್ಸ್ಟ್ ರೌಂಡಲ್ಲೂ ಸ್ಟ್ರೆಚ್ ಆಗ್ತಾ ಇರಬೇಕು. ಐಬಾಲ್ ಸ್ಟ್ರೈಟ್ ಇರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಮುಖ ಶಾಂತವಾಗಿರಲಿ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಟೋಸ್ ಹೊರಕ್ಕೆ, ಪಾದದ ಬೆರಳು ಹೊರಕ್ಕಿರಲಿ. ಹಿಮ್ಮಡಿ ಒಳಗೆ ತೊಗೊಳ್ಳಿ. ಕೈಗಳ ಮೇಲೆ ಗಲ್ಲ ಅಥವಾ ಕೆನ್ನೆ ಬರಬೇಕು. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮಕರಾಸನ ಇದು. ಈಗ ಕೈ ಬೆರಳನ್ನು ಬೆನ್ನಿನ ಹಿಂಭಾಗಕ್ಕೆ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಮಾಡಿ. ಕೈ ತಿರುಗಿಸ್ಕೊಬೇಡಿ. ಲಾಕ್ ಮಾಡಿ ಹಾಗೇ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ. ಅಪ್ಪರ್ ಬಾಡಿ ಲಿಫ್ಟ್ ಮಾಡ್ಕೊಳ್ಳಿ. ಆ್ಯಂಕಲ್ ಡ್ರಾಪ್ ಮಾಡಿ. ಪಾದದ ಬೆರಳು ಹಿಂದಕ್ಕಿರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಉಸಿರಾಟವನ್ನು ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ಮೊಣ ಕೈಗಳನ್ನು ಲಿಫ್ಟ್ ಮಾಡ್ಕೊಳ್ಳಿ. ಮೊಣ ಕೈ ಲಿಫ್ಟ್ ಮಾಡಿಬಿಟ್ಟು ಅಪ್ಪರ್ ಬಾಡಿ ಲಿಫ್ಟ್ ಮಾಡಿ. ಕೈ ಮಡಿಸೇ ಇರಬೇಕು. ಕೈ ನೇರ ಮಾಡೋಕ್ಕೆ ಹೋಗಬೇಡಿ. ಕೈ ಫೋಲ್ಡ್ ಮಾಡಿ. ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ. ಶೋಲ್ಡ್ರು ಡ್ರಾಪ್ ಮಾಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಎಲ್ಬೋಸ್ ಲಿಫ್ಟ್ ಮಾಡಿ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಹಸ್ತಗಳನ್ನು ನೆಲದ ಮೇಲೆ ಇಡಿ. ಮೊಣ ಕೈಗಳಿಗೆ ಮಾಡಿದ್ರಲ್ಲ ಅದೇ ಥರ ಮೊಣ ಕೈಗಳನ್ನು ಲಿಫ್ಟ್ ಮಾಡಿ. ರಿಬ್ಸ್ ಕಡೆಗಿರಲಿ. ಕೈ ಅಗಲ ಆಗಬಾರ್ದು. ಮೊಣ ಕೈಗಳು ಒಳಕ್ಕಿರಬೇಕು. ಈಗ ನಿಧಾನ ಮೇಲಕ್ಕೆ ಬನ್ನಿ. ಕೈ ಮಡಿಸ್ಕೊಂಡೇ ಮೇಲಕ್ಕೆ ಬನ್ನಿ. ಕೈ ನೇರ ಮಾಡಬೇಡಿ. ಈಗಲೇ ಕೈ ಮಡಿಸಿರಬೇಕು. ಅಪ್ಪರ್ ಬಾಡಿ ಲಿಫ್ಟ್ ಮಾಡಿ. ಈಗ ಫೈನಲ್ ಸ್ಟೇಜ್ ಮಾಡಿ. ಸೊಂಟದ ಭಾಗ ಮುಂದಕ್ಕೆ ನೂಗ್ತಾ ಮೇಲಕ್ಕೆ ಬನ್ನಿ. ನಿಮ್ಮ ಹಸ್ತಗಳ ಲೈನಿಗೆ ಸೊಂಟದ ಭಾಗ ಬರಬೇಕು. ತಲೆ ಹಿಂದಕ್ಕೆ, ಶೋಲ್ಡ್ರ್ ಹಿಂದಕ್ಕೆ ರೋಲ್ ಮಾಡಿ. ಐಬ್ರೋಸ್ ರಿಲ್ಯಾಕ್ಸ್ ಆಗಿರಲಿ. ದೃಷ್ಟಿ ನೇರ ಹಿಂದಕ್ಕೆ ನೋಡಬೇಡಿ. ಹಣೆಯಲ್ಲಿ ರಿಂಕಲ್ಸ್ ಇರಬಾರ್ದು.
ಪಾದದ ಬೆರಳು ಹೊರಗೆ ಚಾಚಿ, ಇನ್ನು ಮೇಲಕ್ಕೆ ಬನ್ನಿ, ಸೊಂಟ ಮುಂದಕ್ಕೆ ನೂಕಿ, ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಬಲಗೈ ಮತ್ತು ಎಡಗಾಲನ್ನು ಲಿಫ್ಟ್ ಮಾಡ್ಕೊಳ್ಳಿ. ಎಡಗೈ 1-2 ಇಂಚ್ ಹಿಂದೆ ತೊಗೊಳ್ಳಿ, ಆವಾಗ ಶರೀರ ಲಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಲೆಗ್ ಎಳ್ಕೊಳ್ಳಿ. ಕಾಲನ್ನು ಹಿಂದೆ ಕೆಳಿತಾ ಮೇಲಕ್ಕೆ ತೊಗೊಳ್ಳಿ. ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇನ್ನೂ ಲಿಫ್ಟ್ ಮಾಡ್ಕೊಳ್ಳಿ. ತಲೆ ಎತ್ತಿ ಕಿವಿಗಳ ಲೈನಿಗೆ ಕೈಗಳನ್ನು ತೊಗೊಳಕ್ಕೆ ಟ್ರೈ ಮಾಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್. ಈಗ ಎಡಗೈ ಬಲಗೈನ ಸ್ವಲ್ಪ 2 ಇಂಚ್ ಹಿಂದೆ ತೊಗೊಳ್ಳಿ. ತೊಗೊಂಡು ಈಗ ಎಡಗೈ ಮತ್ತು ಬಲಗಾಲು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಲಿಫ್ಟ್ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ತಲೆ ಎತ್ತಿ ಇನ್ನು ಸ್ವಲ್ಪ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ 2 ಕೈಗಳು ಸ್ಟ್ರೆಚ್ ಮಾಡಿ ಮುಂದಕ್ಕೆ. ಪಾದಗಳನ್ನು ಸೇರಿಸಿ, 2 ಪಾದಗಳು ಸೇರಿಸಿ ಕೈಗಳನ್ನು ಎಳ್ಕೊಳ್ಳಿ ಮುಂದಕ್ಕೆ. ಈಗ ಹಸ್ತ ಒಂದಕ್ಕೊಂದು ನೋಡ್ತಾ ಇರಬೇಕು. ಹೆಬ್ಬೆರಳು ಮೇಲ್ಮುಖ ಇರಲಿ. ಈಗ ನಿಧಾನ ಕೈಗಳು ಲಿಫ್ಟ್ ಮಾಡಿ, ಕಾಲನ್ನು ಲಿಫ್ಟ್ ಮಾಡ್ಕೊಳ್ಳಿ. ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಎಳ್ಕೊಳ್ಳಿ. ಇನ್ನು ಕೈ ಮುಂದಕ್ಕೆ ಎಳಿತಾ ಲಿಫ್ಟ್ ಮಾಡಿ. ಕಾಲುಗಳನ್ನು ಸೇರಿಸಿ, ಪಾದಗಳನ್ನು ಸೇರಿಸ್ಬಿಟ್ಟು ಲಿಫ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡ್ಕೊಳ್ಳಿ. ತಲೆ ಎತ್ತಬೇಕು. ತಲೆ ಎತ್ತಿ ಕೈಯನ್ನು ಎಳ್ಕೋಬೇಕು. ಕೈಯ ಭುಜಗಳ ಲೈನಲ್ಲೇ ಇರಲಿ. ಎಳಿತಾ ಇರಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಸ್ಥಿತಿನಲ್ಲಿರಿ ಸ್ವಲ್ಪ ಹೊತ್ತು. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮಕರಾಸನ. ಬೆನ್ನಿನ ಮೇಲೆ ಮಲಕ್ಕೊಳ್ಳಿ. ಕೈಗಳು ಕಾಲುಗಳು ಸ್ಟ್ರೆಚ್ ಮಾಡ್ಕೊಳ್ಳಿ. ಟೋಸ್ ನಿಮ್ಮ ಕಡೆಗಿರಲಿ. ಈಗ 2 ಕಾಲನ್ನು ಫೋಲ್ಡ್ ಮಾಡಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ತಾ ಕಾಲು ಕೆಳಗೆ ಇಳಿಸಿ ಮಾಡಿ. ಬ್ರೀದ್ ಇನ್, ಫೋಲ್ಡ್ ಮಾಡಿ. ಬ್ರೀದ್ ಔಟ್, ಸ್ಟ್ರೆಚ್ ಮಾಡ್ತಾ ಕಾಲು ಕೆಳಗೆ. ಕೈ ಹಿಂದೆ ಕೇಳ್ಕೊಳ್ತಾ ಇರ್ಬೇಕು. ತಲೆ ಕಡೆಗೆ ಮೇಲೆ ಕೇಳ್ಕೊಳ್ತಾ ಇರಿ. ಹಾಗೆ ಮಾಡ್ತಾ ಬನ್ನಿ. ಬ್ರೀದ್ ಇನ್, ಫೋಲ್ಡ್ ಮಾಡಿ. ಬ್ರೀದ್ ಔಟ್, ಸ್ಟ್ರೆಚ್ ಮಾಡಿ. ಎಲ್ಲ ಒಟ್ಟಿಗೆ ಮಾಡಿ. ಬ್ರೀದ್ ಇನ್, ಫೋಲ್ಡ್ ಮಾಡಿ. ಬ್ರೀದ್ ಔಟ್, ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡ್ತಾ ಕಾಲು ಕೆಳಗಿಳಿಸಿ. ಇದು ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿರೋ ಫ್ಯಾಟ್ ಕರಗುತ್ತೆ ಮತ್ತು ಅದಕ್ಕೆ ಶಕ್ತಿ ಬರುತ್ತೆ ಅಲ್ಲಿರೋ ಮಾಂಸಖಂಡಗಳಿಗೆ. ಮತ್ತು ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ರಲ್ಲ, ಬೆನ್ನಿನ ಭಾಗಕ್ಕೂ ರಿಲ್ಯಾಕ್ಸ್ ಆಗುತ್ತೆ. ಮಂಡಿ ಮಡಿಸ್ತಿರಲ್ಲ, ಬ್ಯಾಕ್ ಸ್ಟ್ರೆಚ್ ಆಗುತ್ತೆ. ಬ್ರೀದ್ ಇನ್, ಫೋಲ್ಡ್ ಮಾಡಬೇಕು. ಬ್ರೀದ್ ಔಟ್, ಸ್ಟ್ರೆಚ್ ಮಾಡಬೇಕು. ರಿಲ್ಯಾಕ್ಸ್. ಪವನ ಮುಕ್ತಾಸನ ಮಾಡಿ. ರೈಟ್ ಲೆಗ್ ಫೋಲ್ಡ್ ಮಾಡಿ. ರೈಟ್ ಲೆಗ್ ಎಲ್ಲರೂ. ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಂಡು ಎಳ್ಕೊಳ್ಳಿ. ಉಳಿದವರೆಲ್ಲ ಶಿನ್ ಬೋನ್ ಮೇಲೆ ಕೈ ಇಟ್ಕೊಂಡು ಆರಂಪಿಟ್ ಕಡೆಗೆ ಎಳ್ಕೋಬೇಕು. ಕಂಕಳಿನ ಭಾಗದ ಕಡೆಗೆ ಮಂಡಿ ಎಳ್ಕೋಬೇಕು. ಚೆಸ್ಟ್ ಮೇಲೆ ಎಳ್ಕೋಬೇಡಿ. ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ತಲೆ ಎತ್ತಬೇಡಿ. ತಲೆ ನೆಲದ ಮೇಲೆ ಇರಲಿ. ಸಡನ್ನಾಗಿ ತಲೆ ಎತ್ತಿದಾಗ ಕುತ್ತಿಗೆಗೂ ಸ್ಟ್ರೈನ್ ಆಗುತ್ತೆ. ಅದರಿಂದ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗಲಿ. ಚಿನ್ನ ಒಳಗೆ ತೊಗೊಂಡ್ರೆ ಸಾಕು, ಬ್ಯಾಕ್ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ. ಕಾಲು ನೇರ ಮಾಡ್ಕೊಳ್ಳಿ. ಈಗ 2 ಕಾಲುಗಳನ್ನು ಫೋಲ್ಡ್ ಮಾಡಿ.
ಈಗ ನಿಧಾನ ನಿಮ್ಮ ಬಲಕ್ಕೆ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಎಲ್ಬೋಸ್ ತಾಕುವಷ್ಟು ರೈಟ್ ಸೈಡ್ಗೆ. ಈಗ ಹಾಗೆಯೇ ಲೆಫ್ಟ್ಗೆ ಮೇಲಕ್ಕೆ ಬಂದು ಲೆಫ್ಟ್ ಸೈಡ್ಗೆ, ನಿಮ್ಮ ಎಡಕ್ಕೆ. ಇದು ಮಾಡೋದ್ರಿಂದನೂ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನೋವಿರೋರು ಈ ಥರ ಮಾಡ್ಕೋಬೋದು. ಮಾಡಿ ಹಾಗೆ ಬಲಕ್ಕೆ ತಗೊಳ್ಳಿ. ಈಗ ನಿಧಾನ ಎಡಕ್ಕೆ ಲೆಫ್ಟಿಗೆ ತಗೊಳ್ಳಿ. ಮತ್ತೆ ಬಲಕ್ಕೆ ತಗೊಳ್ಳಿ. ಮೇಲಕ್ಕೆ ಬನ್ನಿ, ಎಡಕ್ಕೆ ತಗೊಳ್ಳಿ, ಮೇಲಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ, ಕಾಲು ನೇರ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಮೇಲಕ್ಕೆ ಬನ್ನಿ. ಹಾಗೆ ಕೂತ್ಕೊಳ್ಳಿ. ಆ ಕಡೆಗೆ ಟರ್ನ್ ಮಾಡಿ ಕೂತ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡಿಬಿಟ್ಟು ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಮ್ಮ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಕ್ಕೆ ರೈಟಿಗೆ ಟರ್ನ್ ಮಾಡಿ. ಎಡಗೈಯನ್ನು ಬಲ ಮಂಡಿಗೆ ಒತ್ತಿ, ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ತಿರುಗಿಸ್ಕೊಳ್ಳಿ ಪೂರ್ತಿ. ನಿಧಾನ ವಾಪಸ್ ಬನ್ನಿ. ಮತ್ತೆ ಕೈಗಳನ್ನು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಬಲಗೈಯನ್ನು ಎಡ ಮಂಡಿಗೆ ಒತ್ತಿ, ಎಡಗೈ ಹಿಂದೆ ನೆಲದ ಮೇಲೆ ಇಡಿ. ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ಪೂರ್ತಿ ತಿರುಗಿಸ್ಕೊಳ್ಳಿ. ಎರಡೂ ಪಾದಗಳು ಒಂದೇ ಲೈನಲ್ಲಿರಲಿ. ನಿಧಾನ ವಾಪಸ್ ಬನ್ನಿ. ಕೈಗಳನ್ನು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಅಪ್ಪರ್ ಆರ್ಮ್ ಒಳಗೆ ಟರ್ನ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ಮುಂದಕ್ಕೆ. ಕೈಗಳನ್ನು ಚಾಚ್ತಾ ಬೆನ್ನಿನ ಭಾಗ ಹಿಗ್ಗಿಸ್ತಾ ಹೋಗಿ. ಪಾದದ ಹೊರಂಚನ್ನು ಹಿಡ್ಕೊಳ್ಳಿ. ಬೆರಳು ಹಿಡ್ಕೋಬೇಡಿ. ಬೆರಳು ಹಿಡ್ಕೊಂಡ್ರೆ ಭುಜಗಳು ಕಿವಿ ಹತ್ತಿರ ಬರುತ್ತೆ. ಸೈಡಲ್ಲಿ ಹಿಡ್ಕೊಳ್ಳಿ. ಪಾದ ಔಟರ್ ಎಡ್ಜಸ್ ಸಿಗಲಿಲ್ಲ ಅಂದರೆ ಆ್ಯಂಕಲ್ ಭಾಗ, ಕಾಫ್ ಮಸಲ್ಸ್ ಹಿಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಹೋಗಿ. ತಲೆ ಒಳಗೆ ತಗೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡಿ. ನಿಮ್ಮ ರೈಟಿಗೆ ನೆಲದ ಮೇಲೆ ಇಟ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ಸೆಂಟ್ರಲ್ಲಿ ಇರಲಿ. ಮುಂದಕ್ಕೆ ಭಾಗ್ಯ ಆ ಕಡೆಗೆ. ನಿಧಾನ ವಾಪಸ್ ಬನ್ನಿ. ಎಡಕ್ಕೆ ತಗೊಳ್ಳಿ. ಎರಡೂ ಕೈಗಳನ್ನು ಲೆಫ್ಟಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಕೈಗಳು. ಮನೆಯಲ್ಲಿ ಮಾಡ್ತಿರೋರು ಇದು ಮಾಡಾದಮೇಲೆ ಕಪಾಲಭಾತಿ, ಭಸ್ತ್ರಿಕಾ ಮಾಡಿ ಶವಾಸನ, ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ.